ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಗೊತ್ತಲ್ಲ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಲ್ಲ, ಡ್ರಾಮಾ ಕ್ವೀನ್ಸ್ ಬಗ್ಗೆ ಮಾತಾಡೋಣ ಅಂತ. ಫ್ಯಾಮಿಲಿಯಲ್ಲಿರೋ ಈ ಡ್ರಾಮಾ ಕ್ವೀನ್ಸ್ ಮಾಡೋ ಮೊದಲನೇ ಕೆಲಸ ಏನಂದ್ರೆ ಶೋ ಟೈಮ್. ಬೇರೆಯವ್ರ ಮುಂದೆ ಇವರು ಶೋ ಕೊಡೋದು. ಅದೇ ಬೇರೆಯವ್ರ ಮುಂದೆ ಏನು ಮಾಡದೇ ಇದ್ರು ಖಾಲಿ ಪಾತ್ರೆನಾದ್ರೂ ಹಿಂಗ್ ಅಲ್ಲಾಡಿಸ್ತಾ ನಾವೇನೋ ಮಾಡ್ತಿದೀವಿ ಅಂತ ಶೋ ಕೊಡೋದು. ವಾವ್, ಇಷ್ಟು ಚೆನ್ನಾಗಿ ರೀಲ್ಸ್ ನೋಡ್ಕೊಂಡು ಕಾಲ ಕಳೆಯೋರು ಯಾರಾದ್ರೂ ರಿಲೇಷನ್ಸ್ ಬಂದ್ಬಿಟ್ರೆ ಸಾಕು, ಆ ಟೈಮಲ್ಲಿ ಸಾಕಾಗಿ ಹೋಗ್ಬಿಡ್ತು. ಎಲ್ಲ ನಾನೇ ಮಾಡ್ಬೇಕು, ಅವಳೇನು ಮಾಡಲ್ಲ ಇವನೇನು ಮಾಡಲ್ಲ ಅಂತ ಬೇರೆಯವ್ರು ಮಾಡಿದ ಕೆಲಸನ ತಾವು ಮಾಡಿರೋ ತರ ಬಿಲ್ಡಪ್ ತಗೊಂಡು ಶೋ ಕೊಟ್ಬಿಡೋದು. ಮೋಸ್ಟ್ ಇಂಪಾರ್ಟೆಂಟ್ ಶೋ ಕೊಡೋದು ಏನ್ ಗೊತ್ತಾ? ಎಲ್ರಿಗಿಂತ 15 ನಿಮಿಷ ಮುಂಚೆ ಎದ್ಬಿಟ್ಟು ಊರು ತುಂಬಾ ಫೋನ್ ಮಾಡ್ಕೊಂಡು ನಾನು ಬೇಗ ಎದ್ದೆ ಅಂತ ಶೋ ಕೊಡೋದು. ಯಾರಾದ್ರೂ ಬಂದ್ರು ಓಕೆ, ಬರ್ದೇ ಇದ್ರೆ ಇವ್ರಿಗೆ ಫೋನ್ ಮಾಡ್ಬಿಟ್ಟು ನಾನು ಇವತ್ತು ಇಂತಿಂತದೇ ಕೆಲಸ ಮಾಡಿದೆ ಅಂತ ವರದಿ ಒಪ್ಪಿಸ್ಬಿಡ್ಬೇಕು. ಒಟ್ಟು ಇವ್ರು ಮಿಂಚ್ಬೇಕು, ಆ ತರ ಮಾಡೋದು. ವಿಪರ್ಯಾಸ ಏನು ಅಂದ್ರೆ ಇವ್ರು ಶೋ ಕೊಡ್ತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ, ಇವರೊಬ್ಬರನ್ನ ಬಿಟ್ಟು. ಎಲ್ಲಕ್ಕಿಂತ ದೊಡ್ಡ ಶೋ ಏನು ಅಂದ್ರೆ ಮನೇಲಿರೋ ದೊಡ್ಡವರು ಮತ್ತೆ ಮಕ್ಳನ್ ಕಂಡ್ರೆ ಸಿಕ್ಕಾಪಟ್ಟೆ ಲವ್ ಅನ್ನೋ ತರ ಬೇರೆಯವ್ರ ಮುಂದೆ ಬಿಲ್ಡಪ್ ಕೊಡೋದು. ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಬ್ಬೊಬ್ಬರೇ ಇದ್ದಾಗ ಕ್ಯಾರೆ ಅನ್ನಲ್ಲ. ಇವಾಗ್ಲೂ ಕೆಲಸ ಮಾಡೋರು ಈ ತರ ಶೋ ತೋರಿಸ್ಕೊಂಡು ಶೋ ಕೇಸಲ್ಲಿ ಗೊಂಬೆ ತರ ಅಡ್ಡಾಡೋದಿಲ್ಲ. ಚಿಲ್ದಲ್ಲೇ ದೊಡ್ಡವ್ರು ಹೇಳಿಲ್ಲ, ತುಂಬಿದ ಕೊಡ ತುಳ್ಕಲ್ಲ ಅಂತ ಅಲ್ವಾ? ಖಾಲಿ ತುಂಬಿರೋ ಕೊಡ ಯಾವತ್ತೂ ತುಳ್ಕಲ್ಲ. ಅದೇ ಅರ್ಧಂಬರ್ಧ ಇರೋದು, ನೋಡು ನಾನು ನೀರು ಹೊತ್ಕೊಂಡು ಹೋಗ್ತಿದ್ದೀನಿ ನೋಡು ಅಂತ ಹೇಳಿ ನೀರನ್ನ ಚಲ್ಲಿ ಕುಲ್ಕಿ ತೋರಿಸ್ತಾ ಇರುತ್ತೆ. ಅದೇ ತರನೇ ಇವರು ಎಲ್ಲಾ ಕೆಲಸ ಮಾಡೋರು, ಎಲ್ಲಾ ತರದ್ರಲ್ಲೂ ಪರ್ಫೆಕ್ಟ್ ಇರೋರು ಎಲ್ಲೂ ಶೋ ಮಾಡಕ್ ಹೋಗಲ್ಲ. ಯಾರು ಮಾಡಿರಲ್ಲ ಅವರು ಮಾತ್ರನೇ ನನ್ನನ್ನೆಲ್ಲರೂ ಹೊಗಳ್ಳಿ ಅನ್ನೋ ಕಾರಣಕ್ಕೆ ಅವರು ಶೋ ಟೈಮ್ ನಡೆಸ್ತಾ ಇರ್ತಾರೆ. ಓಕೆ, ಈ ತರ ಶೋ ಟೈಮ್ ಅನ್ನ ನಡೆಸುವಂತಹ ಸೂಪರ್ ಸುಪನಾತಿಯರನ್ನ ನಂಬಿ ಮೂರ್ತರಾಗಬೇಡಿ ಜನಗಳೇ. ಎಸ್, ಪಾರ್ಟ್ 2 ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಎವ್ರಿವನ್, ಬಾಯ್. ಅಂಡ್ ಕೊನೆದಾಗಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ ತನುಮನು29 ಅನ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ತನುಮನು29 ಶಾರ್ಟ್ಸ್ ಅಂಡ್ ಬ್ಲಾಗ್ಸ್, ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಮ್ಮ ಕುಕಿಂಗ್ ಚಾನಲ್ ಗೊತ್ತಲ್ವಾ, ತನುಮನು29 ಕುಕಿಂಗ್ ಚಾನಲ್, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಸಪೋರ್ಟ್ ಮಾಡಿ. ಬಾಯ್.